ಕುಸುಮ ಸೌರ ವಿದ್ಯುತ್ ಯೋಜನೆ ರೈತರ ವಿದ್ಯುತ್ ಸಮಸ್ಯೆಗಳನ್ನು ಪರಿಹರಿಸಲಿದೆ. ಇಂಧನ ಸಚಿವ ಕೆಜೆ ಜಾರ್ಜ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕುಸುಮ ಸೌರ ವಿದ್ಯುತ್ ಬಿ ಮತ್ತು ಸಿ ಯೋಜನೆಯ ಅನುಷ್ಠಾನವು ನಮ್ಮ ರಾಜ್ಯದ ರೈತರ ವಿದ್ಯುತ್ ಬೇಡಿಕೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲಿದೆ ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದರು. ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗುರುವಾರ ನಡೆದ ಇಂಧನ ಇಲಾಖೆಯ ವಿಷಯಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಪಡೆದ ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಕಳೆದ ವರ್ಷ ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಎದುರಾಗಿದ್ದರಿಂದ ಬೇರೆ ರಾಜ್ಯಗಳಿಂದ ವಿದ್ಯುತ್ ಖರೀದಿಸಿ ವಿದ್ಯುತ್ ಪೂರೈಕೆ ಮಾಡುವಂತ ಪರಿಸ್ಥಿತಿ ಉಂಟಾಗಿತ್ತು. ಅಲ್ಲದೆ ಉತ್ತರ ಪ್ರದೇಶ ಮತ್ತು ಪಂಜಾಬ್ ರಾಜ್ಯಗಳಿಂದ ವಿದ್ಯುತ್ ಶಕ್ತಿಯನ್ನ ಬೇಸಿಗೆಯಲ್ಲಿ ಸಾಲವಾಗಿ ಪಡೆದು ಮರುದಿನಗಳಲ್ಲಿ ವಾಪಸ್ ಮಾಡೋ ಒಪ್ಪಂದದ ಮೇರೆಗೆ ವಿದ್ಯುತ್ ಪಡೆಯಲಾಗ್ತಾ ಇತ್ತು. ಅಂತಹ ಸಂಕಷ್ಟದ ಪರಿಸ್ಥಿತಿಯನ್ನ ಸರ್ಕಾರ ಸಮರ್ಥವಾಗಿ ಎದುರಿಸಿ ರೈತರಿಗೆ, ನಾಗರಿಕರಿಗೆ, ಕೈಗಾರಿಕೆಗಳಿಗೆ ವಿದ್ಯುತ್ ಪೂರೈಸುವ ಕಾರ್ಯವನ್ನ ಮಾಡಿದೆ. ಪ್ರಸ್ತುತ ವರುಣನ ಕೃಪೆಯಿಂದ ಹಾಗೂ ಸರ್ಕಾರ ಕೈಗೊಂಡ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳಿಂದ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಹೆಚ್ಚಾಗಿ ಬೇರೆ ರಾಜ್ಯಗಳಿಗೆ ಪೂರೈಸುವ ಸ್ಥಿತಿಗೆ ತಲುಪಿದ್ದೀವಿ. ಸಾಲವಾಗಿ ಪಡೆದಿದ್ದ ವಿದ್ಯುತ್ ಅನ್ನ ಮರು ಪೂರೈಸುತ್ತಿದ್ದೀವಿ. ಜಲವಿದ್ಯುತ್, ಪವನಶಕ್ತಿ ಹಾಗೂ ಸೌರಶಕ್ತಿ ಸೇರಿದಂತೆ ಇತರ ಮೂಲಗಳಿಂದ ವಿದ್ಯುತ್ ಉತ್ಪಾದಿಸುವ ಯುಕ್ತ ಕ್ರಮಗಳನ್ನು ಹೀಗೆ ಮುಂದುವರಿಸಿದರೆ ರಾಜ್ಯವು ವಿದ್ಯುತ್ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನಕ್ಕೆ ಬರಲಿದೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕುಸುಮ ಸೌರ ವಿದ್ಯುತ್ ಯೋಜನೆಯನ್ನ ರಾಜ್ಯದಾದ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಮುಂದಾಗಿ ಸಹಾಯಧನವನ್ನ ಹೆಚ್ಚಿಸಿದೆ. ಈ ಯೋಜನೆಯಡಿ ಅರ್ಜಿ ಹಾಕೊಳ್ಳಿ ಅಂತ ಮನವಿ ಮಾಡಿದ್ರು. ಕರೆಕ್ಟ್ ಆಗಿ ಲೀಗಲ್ ಆಗಿ ಪಾದಯಾತ್ರೆ ಮಾಡ್ತಾ ಇದಾರಲ್ಲ ಸರ್, ಉದ್ದೇಶ ಏನು ಸರ್? ಪಾದಯಾತ್ರೆಗೆ ಒಂದು ಹವ್ಯಾಸ ಆಗ್ಬಿಟ್ಟಿದೆ. ಅವ್ರು ಏನು ತಗೊಂಡ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದಾಗ ಅವ್ರು ಯಾವುದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ರು? ಭಾರತ್ ಜೋಡೋ ಅಂತ ಎಲ್ಲ ಜಾತಿ ಧರ್ಮ ಎಲ್ಲ ನಾವು ಭಾರತ ನಾವು ಒಂದು ಮಾಡಿದ್ರು. ನಮ್ಮದು ಬೆಳ್ಳಾರಿ ಪಾದಯಾತ್ರೆ ಇತ್ತು. ಬೆಳ್ಳಾರಿ ರಿಪಬ್ಲಿಕ್ ಆದಾಗ ಅಸೆಂಬ್ಲಿಯಲ್ಲಿ ಕ್ವಶನ್ ಮಾಡಿದಾಗ ನೀವು ತಾಕತ್ತಿದ್ದರೆ ಬೆಳ್ಳಾರಿಗೆ ಬಂದಿದ್ದು ಹೇಳಿದಾಗ ನಮ್ಮ ಆವತ್ತು ವಿರೋಧ ಪಕ್ಷ ನಾಯಕರಾಗಿದ್ದರು ದೇಶಪಾಂಡೆ ಅವರಿದ್ದರು, ನಮ್ಮ ಶಿವಕುಮಾರ್ ಅವರು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದರು. ಎಲ್ಲ ನಾಯಕರುಗಳು ಅಲ್ಲಿಗೆ ಹೋದರು. ಈಗ ಇವರೇನು ತಗೊಂಡ್ಬಿಟ್ಟಿದ್ದಾರೆ, ಇವರು ಅಸೆಂಬ್ಲಿ 2 ಅಸೆಂಬ್ಲಿ ಸೆಷನ್ ಕರೆದಿದ್ವಿ. ಮೊದಲನೇ ಅಸೆಂಬ್ಲಿ ಸೆಷನ್ ಕರೆದಾಗ ಬರಗಾಲ ಇತ್ತು. ಅಲ್ಲಿ ಯಾವುದೇ ಡಿಸ್ಕಷನ್ ಆಗಲಿಲ್ಲ. ಈ ಥರ ಗಲಾಟೆ ಮಾಡೋದು ಮತ್ತೆ ಹೋಗೋದು. ಈ ಅಸೆಂಬ್ಲಿ ಸೆಷನಲ್ಲಿ ಸಾಕಷ್ಟು ಪ್ರವಾಹ ಬಂದ್ಬಿಟ್ಟು ಜನ ತೊಂದರೆ ಇರುವಾಗ ನಾವೇನು ಅಸೆಂಬ್ಲಿ ಸೆಷನ್ ಕರಿತೀವಿ, ಎಲ್ಲ ಜನರ ಸಮಸ್ಯೆಗಳು ಡಿಸ್ಕಸ್ ಮಾಡಿದ್ವಿ. ಅದಕ್ಕೆ ಮುಖ್ಯಮಂತ್ರಿಗಳು ರಿಪ್ಲೈ ಕೊಡ್ತಾಯಿದ್ರು, ಮಂತ್ರಿಗಳು ರಿಪ್ಲೈ ಕೊಡ್ತಾಯಿದ್ರು, ಅದನ್ನು ಮಾಡ್ತಾಯಿದ್ರು. ಅದನ್ನು ಬಿಟ್ಟು ಇದೆಯಲ್ಲ ಯಾವುದು ನಮ್ಮ ಸ್ಕ್ಯಾಂಡಲ್ಗಳು ವಿಚಾರ ಡಿಸ್ಕಸ್ ಮಾಡ್ತಾರೆ. ಸ್ಕ್ಯಾಂಡಲ್ ಡಿಸ್ಕಸ್ ಮಾಡಿದ ಮೇಲೆ ಉತ್ತರ ಕೊಡಬೇಕಲ್ಲ ಮುಖ್ಯಮಂತ್ರಿಗಳು, ಉತ್ತರ ಕೊಡಲಿಕ್ಕೆ ಬಿಡಲಿಲ್ಲ. ದಿಬ್ಬೂರು ಮತ್ತು ಕೇತನಹಳ್ಳಿ ಮಾರ್ಗದಲ್ಲಿ ವಿದ್ಯುತ್ ವ್ಯತ್ಯಯದ ಸಮಸ್ಯೆಯೂ ಹೆಚ್ಚಿರುವುದು ಗಮನಕ್ಕೆ ಬಂದಿದೆ. ಈ ತಿಂಗಳ 31ನೇ ತಾರೀಕಿನ ಒಳಗಾಗಿ ಆ ಸಮಸ್ಯೆಯನ್ನ ಪರಿಹರಿಸಿ ನಿರಂತರವಾಗಿ ವಿದ್ಯುತ್ ಪೂರೈಸಲು ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂಧನ ಇಲಾಖೆಯ ವೃತ್ತ ಕಚೇರಿಯನ್ನ ತೆರೆಯುವಂತೆ ಹಾಗೂ ಗೌರಿಬಿದನೂರಿನಲ್ಲಿ ವಿಭಾಗೀಯ ಕಚೇರಿಯನ್ನ ಮತ್ತು 220 ಕೆವಿ ಸಾಮರ್ಥ್ಯದ ವಿದ್ಯುತ್ ಉಪಕೇಂದ್ರ ತೆರೆಯಲು ಸ್ಥಳೀಯ ಜನಪ್ರತಿನಿಧಿಗಳು, ಸಚಿವರು, ಶಾಸಕರು ಮನವಿ ಮಾಡಿದ್ದಾರೆ. ಆ ಎಲ್ಲ ಮನವಿಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ವಹಿಸುವುದಾಗಿ ಇಂಧನ ಸಚಿವರು ಭರವಸೆ ನೀಡಿದರು. ವಿದ್ಯುತ್ ಕೊಟ್ಟರು. ಆವತ್ತಿಂದ ಇವತ್ತಿನವರೆಗೂ ರೈತರ ಕೊಳವೆ ಬಾವಿಗಳಿಗೆ 20-25 ಸಾವಿರ ಕೃಷಿಕೊಂಡು ಸರ್ಕಾರಕ್ಕೆ ಸಂಪೂರ್ಣ ವೆಚ್ಚ ಭರಿಸಿ ರೈತ ಕೃಷಿಕರಿಗೆ ವಿದ್ಯುತ್ ಯೋಜನೆಯನ್ನು ಕೊಡ್ತಾ ಇದ್ರು. ಆದರೆ ಇವತ್ತು ಒಂದು ಕೊಳವೆ ಬಾವಿ ಕಟ್ಟಬೇಕಾದ್ರೆ ಎಷ್ಟು ಸಾಲ ಮಾಡಬೇಕು ಗೊತ್ತಿದೆ. ಆದರೆ ವಿದ್ಯುತ್ ಸಂಪರ್ಕ ಕೊಡಬೇಕಾದ್ರೆ 2-3 ಲಕ್ಷ ಆಗುತ್ತೆ. ರೈತರಿಗೆ ತುಂಬ ಕಷ್ಟದ ಪರಿಸ್ಥಿತಿ ಆಗಿದೆ. ಚಿಕ್ಕಬಳ್ಳಾಪುರ, ಕೋಲಾರ, ಗೋರಿಸಿಮೆ ಜಿಲ್ಲೆಗಳು 1000 ಅಡಿ ನೀರು ಸಿಕ್ಕಲ್ಲ. ಬರುವ 15 ಇಂಚು ನೀರಲ್ಲಿ ನಾವು ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ಕೊಡೋದಾದ್ರೆ ಎಲ್ಲ ಖರ್ಚು ನಾವೇ 2-3 ಲಕ್ಷ ಖರ್ಚಾಗ್ತದೆ. ಹಾಗಾಗಿ ಇಂಧನ ಸಚಿವರು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಹಾಗಾಗಿ ಈ ಸಮಸ್ಯೆಗಳ ಬಗ್ಗೆ ಅವ್ರ ಹತ್ರ ಮನವರಿಸೋಣ ಅಂತೇಳಿ ಬಂದಿದ್ದೀವಿ. ಬಂದಾಗ ಎಲ್ಲ ರಾಜಕಾರಣಿಗಳನ್ನ ಎಲ್ಲ ಅವ್ರು ಬೇಕಾಗಿರೋ ನನ್ನ ಇನ್ಫ್ಲೂಯೆನ್ಸ್ ಮೇಲೆ ಒಳಗಿಟ್ಟು ಅವರು ನಮ್ಮನ್ನು 5 ನಿಮಿಷ ಅಂತ ಹೇಳಿದ್ರು. ಹಾಗಾಗಿ ನಾವು ಅವ್ರ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ದೀವಿ. ಆಗ ಮಾನ್ಯ ಸಂಬಂಧಪಟ್ಟ ಇಂಧನ ಸಚಿವರು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು. ಇಡೀ ರಾಜ್ಯ ಮಟ್ಟದಲ್ಲಿ ಏನು ಇವತ್ತು ಇಂಧನ ಹೊಸ ಪುಷ್ಪಗಳಿಗೆ ಹಿಂದೆ ಅಕ್ರಮ ಸಕ್ರಮ ಯೋಜನೆ ಏನಿತ್ತು ಅದನ್ನು ಮುಂದುವರಿಸಬೇಕು ಅಂತ ನಿಮ್ಮ ಮಾಧ್ಯಮದ ಮೂಲಕ ಕೊಡ್ತಾ ಇದ್ದೀವಿ. ಅದೇ ಹಾಗಾಗಿ ನಾವು ಅದಕ್ಕೆ ಅವ್ರ ವಿರುದ್ಧವಾಗಿ ಧಿಕ್ಕಾರಗಳನ್ನು ಕೊಡ್ತಿದ್ದೀವಿ. ಏನು
ಮಾಡಿದ್ರು.